ಆಕಾಶವಾಣಿ ಮಂಗಳೂರು. ವನಿತಾ ವಾಣಿ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಹಿಳಾ ವೇದಿಕೆ ನರ್ನಾಡು ಮದಗ ಅಮ್ಮುಂಜೆ ಉಡುಪಿ ಇಲ್ಲಿನ ವನಿತೆಯರಿಂದ ಕಾರ್ಯಕ್ರಮ ವೈವಿಧ್ಯ. ಬಾನುಲಿ ಕೇಳುಗರಿಗೆಲ್ಲ ಪ್ರೀತಿಪೂರ್ವಕ ನಮಸ್ಕಾರಗಳು. ಮಹಿಳಾ ವೇದಿಕೆ ನರ್ನಾಡು ಮದಗ ಅಮ್ಮುಂಜೆ ಉಡುಪಿ ಇಲ್ಲಿನ ಸದಸ್ಯರ ವೈವಿಧ್ಯಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ನಮ್ಮೀ ಕಾರ್ಯಕ್ರಮವನ್ನು ವಿಘ್ನ ವಿನಾಯಕನ ಸ್ತುತಿಯೊಂದಿಗೆ ಪ್ರಾರಂಭಿಸಲಿದ್ದೇವೆ. ಸ್ತುತಿಸುವವರು ಶ್ರೀಮತಿಯರಾದ ರೇಖಾ ಪ್ರಶಾಂತ್, ಸುಪ್ರೀತಾ ವಿ ಭಟ್, ಸುಜಾತಾ ಶೇಟ್. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮಾ. ಜಗತ್ಕಾರಣಂ ಕಾರಣಜ್ಞಾನರೂಪಂ ಸುರಾದಿಂ ಸುಖಾದಿಂ ಗುಣೇಶಂ ಗಣೇಶಂ ಜಗದ್ವ್ಯಾಪಿನಂ ವಿಶ್ವವಂದ್ಯಂ ಸುರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮಾ. ಹಿಂದಿನ ಶಾಂತಿಯುತ ಜೀವನವು ಇಂದು ವ್ಯಸ್ತ ಜೀವನವಾಗಿ ಬದಲಾದ ಬದಲಾವಣೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಶ್ರೀಮತಿ ಸವಿತಾ ಸುಧೀರ್. ಒಂದಾನೊಂದು ಕಾಲದಲ್ಲಿ ನಾನು ಎದ್ದರೂ ಅದು ಅಮ್ಮನ ಪ್ರೀತಿಯ ಕರೆಯಿಂದಲೇ. ಆ ಕೆಂಪಾದ ಬಾನಂಗಳ ಹಕ್ಕಿಗಳ ಕಲರವದ ಕೂಗು ದಿನದ ಶುಭಾರಂಭಕ್ಕೆ ಸಂಗೀತ ನೀಡುತ್ತಿದ್ದವು. ಆಗ ಮನೆಯೊಂಗಳವೇ ಆಟದ ಮೈದಾನ. ಅಣ್ಣ ತಂಗಿ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದೆವು. ಸಣ್ಣ ಮನೆಯೊಳಗೆ ಹೃದಯದ ದೊಡ್ಡತನವಿತ್ತು, ನಗು ಇತ್ತು, ನೆಮ್ಮದಿ ಇತ್ತು, ಸಮಯ ಇತ್ತು. ಅಜ್ಜ ಅಜ್ಜಿಯ ಬುದ್ಧಿ ಮಾತು ಇತ್ತು, ಅಪ್ಪನ ತೋಳಿನಲ್ಲಿ ಭದ್ರತೆ ಇತ್ತು, ಅಮ್ಮನ ಅಪ್ಪುಗೆಯಲ್ಲಿ ಪ್ರೀತಿ ಇತ್ತು. ಅಂದಿನ ದಿನಗಳು ಶಾಂತಿಯಿಂದ ತುಂಬಿದ ದಿನಗಳಾಗಿದ್ದವು. ಆದರೆ ನಾವು ಇಂದು ಎಷ್ಟು ದೂರ ಬಂದು ಬಿಟ್ಟಿದ್ದೇವೆ. ಈ ಓಡಾಟದಲ್ಲಿ ನಿಜವಾದ ಬದುಕು ಎಲ್ಲಿ ಕಳೆದು ಹೋಗಿದೆ? ಅಂದು ಬಡತನವಿತ್ತು, ಆದರೆ ಸುಖದಿಂದ ಇದ್ದೆವು. ಈಗ ಎಲ್ಲಾ ಇದೆ, ಆದರೆ ನೆಮ್ಮದಿ ಇಲ್ಲ, ಸಮಯ ಇಲ್ಲ, ತಾಳ್ಮೆ ಇಲ್ಲ. ಬೆಳಿಗ್ಗೆ ಬೆದರಿಸಿ ಏಳಿಸುವ ಅಲಾರಾಂ, ತಕ್ಷಣ ಓಡಾಟ ಶುರು. ಚಹಾ ಕೈಯಲ್ಲಿ, ಮನಸ್ಸು ಎಲ್ಲೋ. ಸಮಯದ ಕೊರತೆಯಲ್ಲಿ ನಾವು ನಮ್ಮವರ ಜೊತೆ ಕೂಡ ಮಾತನಾಡದೆ ಕಾಲ ಕಳೆಯುತ್ತೇವೆ. ನಾವು ಎಲ್ಲಕ್ಕಿಂತ ಮೊದಲು ಕೆಲಸ, ಫೋನ್, ಟ್ಯೂಷನ್ ಇವುಗಳಿಗೆ ಮಹತ್ವ ನೀಡುತ್ತೇವೆ. ಆದರೆ ಮನಸ್ಸಿಗೆ ಹತ್ತಿರವಾದವರನ್ನು ಹಿಂದೆ ತಳ್ಳುತ್ತೇವೆ. ಸ್ನೇಹಿತರೆ, ಜೀವನದಲ್ಲಿ ಮಾಡುವ ಅತಿ ದೊಡ್ಡ ತಪ್ಪೇನೆಂದರೆ ಕಣ್ಣ ಮುಂದೆ ಇರುವ ಪ್ರೀತಿಯ ಸಂಬಂಧಗಳನ್ನು ಮರೆತು ಬಿಡುವುದು. ನಾವು ಈ ಓಡಾಟದ ನಡುವೆ ಕೆಲ ಹೊತ್ತಾದರೂ ನಿಲ್ಲಬೇಕು. ಮೊಬೈಲನ್ನು 1-2 ಗಂಟೆ ಬದಿಗಿಡುವುದರಲ್ಲಿ ತಪ್ಪೇನಿಲ್ಲ. ನಮ್ಮವರಿಗೆ ಸಮಯ ಕೊಡೋಣ, ಮಕ್ಕಳೊಂದಿಗೆ ನಗೋಣ, ಆಟವಾಡೋಣ, ಸಮಯ ಕಳೆಯೋಣ. ಆಗ ಅದು ಅವರಿಗೆ ನಾಳೆಯ ಸವಿನೆನಪುಗಳು. ಹಳೆಯ ದಿನಗಳು ಮತ್ತೆ ಬರುವುದಿಲ್ಲ, ಆದರೆ ಆ ಭಾವನೆಗಳನ್ನು ಮತ್ತೆ ಮರಳಿಸಬಹುದಲ್ಲ. ನಾವು ಜೀವನದಲ್ಲಿ ಬದಲಾವಣೆ ತರಬೇಕಾದರೆ ಕಾಲದ ಜೊತೆಗೆ ಓಡದೆ ಕಾಲದೊಂದಿಗೆ ನಡೆಯಬೇಕು. ಇದೇ ನಿಜವಾದ ಬದುಕು, ಇದೇ ಸಂತೋಷದ ಮೂಲ. ಮತ್ತೆ ಬದುಕೋಣ ಹೃದಯದೊಂದಿಗೆ, ಸ್ನೇಹದ ನಗೆಯೊಂದಿಗೆ, ನೆನಪಿನ ಬೆಳಕಿನೊಂದಿಗೆ. ಧನ್ಯವಾದಗಳು. ಸ್ವಸ್ಥ ಶರೀರಕ್ಕೆ ಶುದ್ಧ ಆಹಾರ ಎಷ್ಟು ಮುಖ್ಯವೋ, ವ್ಯಾಯಾಮ ಮತ್ತು ಚಟುವಟಿಕೆಯಿಂದ ಇರುವುದು ಅಷ್ಟೇ ಮುಖ್ಯ. ಆರೋಗ್ಯಕರ ಜೀವನಕ್ಕೆ ಕ್ರೀಡೆ ಮತ್ತು ವ್ಯಾಯಾಮದ ಅನಿವಾರ್ಯತೆಯ ಕುರಿತು ಮಾತನಾಡಲಿದ್ದಾರೆ ಶ್ರೀಮತಿ ಪೂರ್ಣಿಮಾ. ಯೋಗ ಮತ್ತು ಕ್ರೀಡೆಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ. ಯೋಗವು ಒತ್ತಡವನ್ನು ಕಡಿಮೆ ಮಾಡಲು, ಚಲನಶೀಲತೆಯನ್ನು ಹೆಚ್ಚಿಸಲು ಮತ್ತು ಏಕಾಗ್ರತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಕ್ರೀಡೆಗಳು ದೈಹಿಕ ಫಿಟ್ನೆಸ್ ಅನ್ನು ಸುಧಾರಿಸುತ್ತದೆ, ತಂಡದ ಕೆಲಸವನ್ನು ಬೆಳೆಸುತ್ತದೆ ಮತ್ತು ಒತ್ತಡವನ್ನು ನಿವಾರಿಸುತ್ತದೆ. ಯೋಗವು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಮಾನಸಿಕ ಯೋಗಕ್ಷೇಮದ ಸುಧಾರಣೆಗೆ ಸಹಕರಿಸುತ್ತದೆ. ಕ್ರೀಡೆಯು ಸಾಮಾಜಿಕ ಕೌಶಲ್ಯ, ನಾಯಕತ್ವ ಗುಣ, ಶಿಸ್ತು ಮತ್ತು ಆತ್ಮವಿಶ್ವಾಸ ಬೆಳೆಸಲು ಸಹಾಯ ಮಾಡುತ್ತದೆ. ಯೋಗ ಮತ್ತು ಕ್ರೀಡೆಗಳನ್ನು ಒಟ್ಟಿಗೆ ಅಭ್ಯಾಸ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಬಹುದು. ಯೋಗವು ಕ್ರೀಡೆಯೊಂದಿಗೆ ಸಂಯೋಜಿತವಾಗಿ ಸ್ನಾಯುಗಳ ಬಲ ಮತ್ತು ನಮ್ಯತೆಯನ್ನು ಸುಧಾರಿಸುತ್ತದೆ, ಗಾಯಗಳನ್ನು ತಡೆಯುತ್ತದೆ ಮತ್ತು ಕ್ರೀಡಾಪಟುಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಕ್ರೀಡೆ ಎಂಬುದು ಒಂದು ಸ್ಪರ್ಧಾತ್ಮಕ ಜಗತ್ತು. ಇಲ್ಲಿ ಆಟಗಾರನೊಬ್ಬ ತನ್ನ ನಿಜವಾದ ಆಟವನ್ನೇ
ದೀರ್ಘಕಾಲ ಉಳಿಸುವತ್ತ ಚಿತ್ತ ಹರಿಸುತ್ತಾನೆ. ಆದರೆ ಅದು ಅಷ್ಟು ಸುಲಭವಲ್ಲ. ಮೈದಾನದಲ್ಲಿ ಗಾಯದ ಸಮಸ್ಯೆ ಎದುರಿಸುತ್ತಾನೆ. ಮೈದಾನದ ಹೊರತಾಗಿ ಮಾನಸಿಕ ಖಿನ್ನತೆಯಲ್ಲಿ ಹೋರಾಡುತ್ತಾನೆ. ಇದೆಲ್ಲದರ ಪರಿಹಾರಕ್ಕೂ ಯೋಗ ಸಹಕಾರಿಯಾಗುತ್ತದೆ. ಆರೋಗ್ಯಕರ ಜೀವನವನ್ನು ನಡೆಸಲು ದೈಹಿಕ ಸದೃಢತೆಯು ಅತ್ಯಂತ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ. ಕ್ರೀಡೆಗಳು ಮಕ್ಕಳಲ್ಲಿ ಶಿಸ್ತು, ಆತ್ಮವಿಶ್ವಾಸ, ತಂಡ ಮನೋಭಾವ, ಸ್ವಾಭಿಮಾನ, ಹೆಮ್ಮೆ ಮತ್ತು ಸಾಧನೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಯೋಗವು ಮಕ್ಕಳು ತಮ್ಮೊಳಗಿನ ಸೌಂದರ್ಯ ಮತ್ತು ಬೆಳಕನ್ನು ನೋಡಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಅವರು ತಮ್ಮ ದೇಹದೊಂದಿಗೆ ಹೆಚ್ಚು ಆರಾಮದಾಯಕವಾಗಲು ಅನುವು ಮಾಡಿಕೊಡುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ನಮ್ಮ ಜೀವನ ಶೈಲಿಯಲ್ಲಿ ಯೋಗ ಮತ್ತು ಕ್ರೀಡೆಗಳ ಅಭ್ಯಾಸವನ್ನು ಮೈಗೂಡಿಸಿಕೊಂಡರೆ ಉತ್ತಮವಾದ ಆರೋಗ್ಯಕರವಾದ ಜೀವನವನ್ನು ನಾವು ಸಾಗಿಸಬಹುದು. ಧನ್ಯವಾದಗಳು. ಹೋ, ನಮ್ಮ ವನಿತೆಯರು ಮಾತುಕತೆಯಲ್ಲಿ ತೊಡಗಿದ್ದಾರೆ. ಅವರೇನು ಮಾತನಾಡ್ತಾ ಇದ್ದಾರೆ ಕೇಳೋಣ ಅಲ್ವಾ ಕೇಳುಗರೆ? ಬನ್ನಿ, ಇವರ ಮಾತುಕತೆಗೆ ನಾವು ಕಿವಿಯಾಗೋಣ. ಹಾಯ್ ಫ್ರೆಂಡ್ಸ್, ಎಲ್ರೂ ಬಂದ್ರಲ್ಲ? ಓ, ಸುಮನಕ್ಕ ಏನು ಇನ್ನೂ ಬರಲೇ ಇಲ್ಲ? ಅವರಿಗೆ ನಾಟಕ ಶುರುವಾಗುವ ಸರಿಯಾದ ಸಮಯ ಹೇಳಿದ್ರಲ್ಲ ಲತಕ್ಕ? ಹಾ, ಹೌದು ಹೌದು ಹೇಳಿದ್ದೇನೆ, ಬರ್ಬೋದು ಇಷ್ಟರಲ್ಲಿ. ಓ ಅಗೋ ಬಂದ್ರಲ್ಲ. ಓ, ಎಲ್ರೂ ಬಂದಾಯ್ತು. ನನ್ನಿಂದ ಲೇಟ್ ಆಯ್ತು ಅಂತ ಅನ್ಸುತ್ತೆ. ಏನ್ ಮಾಡುದು ಹೇಳಿ? ಈ ಮನೆ, ಸಂಸಾರ, ಗಂಡ, ಮಕ್ಕಳು, ಹೀಗೆ ಕೆಲಸಗಳು ಮುಗಿಯುವುದೇ ಇಲ್ಲ. ನಮ್ಮ ಹೆಂಗಸರ ಗೋಳು. ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು. ಸಾರಿ. ಅಯ್ಯೋ, ಸ್ವಾರಿ ಬೇಡಪ್ಪ. ನೀವು ಹಾಗೇನೇ ಅಲ್ವಾ? ಮನೆಯ ಕೆಲಸ ಮುಗೀತು ಅಂತ ಉಂಟಾ? ಈ ಕೆಲಸದ ಮಧ್ಯೆಯೂ ನಾವು ಬಿಡುವು ಮಾಡಿಕೊಂಡು ಈ ಒಂದು ನಾಟಕ ನೋಡಲೇಬೇಕು ಅಂತ ಹೊರಟಿದೆವಲ್ಲ, ಅದು ವಿಶೇಷ. ಹೌದು ಲೀಲಕ್ಕ, ಕೆಲಸ ಅಂತಾನೆ ಇದ್ರೆ ಕೆಲಸ ಮುಗಿಯುವುದೇ ಇಲ್ಲ. ನಾವು ಮಹಿಳೆಯರು ನಮ್ಮ ಖುಷಿಗೆ, ನಮ್ಮ ಆರೋಗ್ಯಕ್ಕೆ, ನಮ್ಮ ನೆಮ್ಮದಿಗೆ ಸ್ವಲ್ಪ ಸಮಯ ಮಾಡಿಕೊಳ್ಳಲೇಬೇಕು ನೋಡಿ. ನಾವು ಇಲ್ಲೇ ಮಾತಾಡ್ತಾ ಕುಳಿತ್ರೆ ಅಲ್ಲಿ ನಾಟಕ ಮುಗಿತದೆ. ಸರಿ, ನಾವಿನ್ನು ಹೊರಡೋಣ. ನಾಟಕ ನೋಡಿ ಹಿಂತಿರುಗಿ ಬರುವಾಗ, ವಿದ್ಯಕ್ಕ, ಇಂಥ ಒಳ್ಳೆ ನಾಟಕ ನೋಡದೆ ಹೋಗಿದ್ರೆ ನಾವು ಪಶ್ಚಾತ್ತಾಪ ಪಡಬೇಕಿತ್ತು. ಎಷ್ಟು ಅರ್ಥಪೂರ್ಣವಾದ ನಾಟಕ! ನಮಗೆಲ್ಲ ತುಂಬಾ ಖುಷಿಯಾಯಿತು. ಹೌದು ಹೌದು, ವಿದ್ಯಕ್ಕನಿಗೆ ಒಂದು ಧನ್ಯವಾದ ಹೇಳಲೇಬೇಕು. ಅವರು ಹೇಳದೆ ಹೋಗಿದ್ರೆ ಈ ನಾಟಕದ ಬಗ್ಗೆ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಹೌದು, ನಾಟಕ ತುಂಬಾ ಚೆನ್ನಾಗಿತ್ತು. ಆ ನಾಟಕದಲ್ಲಿ ಹುಡುಗ ರಾಮು ಅಷ್ಟು ಚಿಕ್ಕವನಾದ್ರೂ ಮನೆಯ ಹಿರಿಯವರಿಗೆ, ಶಿಕ್ಷಕರಿಗೆ, ನೆರೆಕೆರೆಯವರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದ ಅಲ್ವಾ? ನಮ್ಮ ಮನೆಯ ಮಕ್ಕಳಿಗೆ ಯಾವಾಗ ಈ ರೀತಿಯ ಬುದ್ಧಿ ಬರ್ತದೋ ದೇವರಿಗೇ ಗೊತ್ತು. ಅಷ್ಟೇ ಅಲ್ಲ, ಆ ಮಕ್ಕಳು ಬೇರೆಯವರಿಗೆ ಕಷ್ಟ ಆದಾಗ, ಅವರಿಗೆ ಸಮಸ್ಯೆ ಬಂದಾಗ ಎಲ್ಲರೂ ಸೇರ್ಕೊಂಡು ಹೇಗೆ ಸಹಾಯ ಮಾಡಿದ್ರು ನೋಡಿ. ಅಲ್ಲ, ಆ ರಸ್ತೆಯಲ್ಲಿ ಆದ ಅಪಘಾತ ನೋಡಿ ಆ ಮಕ್ಕಳು ಎಷ್ಟು ಬೇಗ ಕಾರ್ಯಪ್ರವೃತ್ತರಾದರು. ತಮ್ಮ ಹಂತದಲ್ಲಿ ಎಷ್ಟು ಸಹಾಯ ಮಾಡಲು ಸಾಧ್ಯವಾಗುತ್ತದೆಯೋ ಅದನ್ನು ಪ್ರಾಮಾಣಿಕರಾಗಿ ಮಾಡಿದ್ರು. ಹೌದು, ಅದೇ ಬೇರೆ ಮಕ್ಕಳಾಗಿದ್ದರೆ ಮೊಬೈಲ್ನಲ್ಲಿ ವಿಡಿಯೋ ಮಾಡುತ್ತಾ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಗೆ ಯಾರು ಫಸ್ಟ್ ಅಪ್ಲೋಡ್ ಮಾಡ್ತಾರಂತ ನೋಡ್ತಿದ್ರು. ಆದ್ರೆ ಆ ಮಕ್ಕಳು ಅವರಲ್ಲಿರುವ ಮೊಬೈಲ್ ಅನ್ನು ಎಷ್ಟು ಒಳ್ಳೆ ಕೆಲಸಕ್ಕೆ ಬಳಸಿದ್ರು ನೋಡಿ. ಆಂಬ್ಯುಲೆನ್ಸ್ಗೆ, ಪೊಲೀಸರಿಗೆ ಮತ್ತು ಗಾಯಾಳುಗಳ ಮನೆಯವರಿಗೆ ಕರೆ ಮಾಡಲು ಹೇಗೆ ಉಪಯೋಗಿಸಿಕೊಂಡ್ರು ನೋಡಿ. ನೋಡಿದ್ರಾ, ಮೊಬೈಲ್ನಿಂದ ಕೇವಲ ತೊಂದರೆಗಳು ಮಾತ್ರವಲ್ಲ, ಅದೆಷ್ಟೋ ಪ್ರಯೋಜನಗಳು ಕೂಡ ಇವೆ. ಆದರೆ ಅದನ್ನು ನಾವು ಹೇಗೆ, ಯಾವುದಕ್ಕೆ, ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸುತ್ತೇವೆ ಎನ್ನುವುದೇ ಮುಖ್ಯ ಅಷ್ಟೇ. ನಿಜವಾಗಿಯೂ ಸಮಾಜದ ಕಣ್ಣು ತೆರೆಸುವಂತಿತ್ತು, ಭಾವನಾತ್ಮಕವಾಗಿತ್ತು. ನಾಟಕ ನೋಡಿ ನಾನಂತೂ ಭಾವುಕಳಾದೆ. ನೀವು ನಾವು ಭಾವುಕರಾದದ್ದು ನಿಜ. ಆದರೆ ನಮ್ಮ ಮನೆ ಮಕ್ಕಳಿಗೆ ಭಾವನೆಗಳೇ ಇಲ್ವಲ್ಲ, ಅದೇ ಬೇಸರ. ಬೇರೆಯವರ ಮನೆ ಕಷ್ಟ ಬಿಡಿ, ನಮ್ಮ ಮನೆಯಲ್ಲಿ ಅಪ್ಪ, ಅಮ್ಮ ಅಥವಾ ಮನೆಯ ಸದಸ್ಯರಿಗೆ ಕಷ್ಟ ಬಂದರೆ ಈ ಮಕ್ಕಳು ಸಮಸ್ಯೆನೇ ಅಲ್ಲ ಅಂತ ಅಂದುಕೊಂಡು ಬಿಡ್ತಾರೆ. ಈಗಿನ ಕಾಲದ ಮಕ್ಕಳಿಗೆ ಹುಟ್ಟು, ಸಾವು, ನೋವು, ಸೋಲು, ಗೆಲುವು ಎಲ್ಲ ಒಂದೇ ಆಗಿಬಿಟ್ಟಿದೆ. ಒಬ್ಬರ ನೋವಿನಲ್ಲಿ ಹೇಗೆ ಸ್ಪಂದಿಸಬೇಕು ಅನ್ನೋದು ತಿಳಿದಿಲ್ಲ. ಕೇಳಲು ತಾಳ್ಮೆ ಇಲ್ಲ, ಮನಸ್ಸಿಲ್ಲ, ಹೃದಯವೇ ಇಲ್ಲದಂತೆ ನಡೆದುಕೊಳ್ತಾರೆ. ಕಾಲ ಬದಲಾಯಿತು, ನಾವು ಬದಲಾದು, ದೇವರಿಗೆ ಗೊತ್ತು. ನಾವು ಅಪ್ಪ ಅಮ್ಮ ಆದದಕ್ಕೆ ಸಾಕುವುದು ನಿಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ನಮ್ಮ ಕಷ್ಟ ಅವರಿಗೇನು ಗೊತ್ತು? ನಾವು ಹಾಗೆ ಬಿಡಿ. ಎಷ್ಟೇ ಕಷ್ಟ ಆದ್ರೂ ಮಕ್ಕಳಿಗೆ ಹೇಳೋದೇ ಇಲ್ಲ, ನಮ್ಮ ಹಾಗೆ ಅವರು ಕಷ್ಟಪಡೋದು ಬೇಡ ಅಂತ. ಅವರಿಗೆ ನಮ್ಮ ಕರ್ತವ್ಯದ ಬಗ್ಗೆ ಮಾತ್ರ ಗೊತ್ತು, ಅವರ ಜವಾಬ್ದಾರಿಗಳ ಬಗ್ಗೆ ಗೊತ್ತೇ ಇಲ್ಲ. ಇದಂತೂ ಸತ್ಯವಾದ ಮಾತು ನೋಡಿ. ಮೊನ್ನೆ ನನ್ನ ಮಗನ ಶಾಲೆಯಲ್ಲಿ ಟೀಚರ್ ನನ್ನನ್ನು ಬರ್ಲಿಕ್ಕೆ ಹೇಳಿದ್ದಲ್ಲ. ಹೌದಾ? ಏನು ಟೀಚರ್ ಕರೆಯೋಲೆ ಕೊಟ್ಟದ್ದು? ಮಗನ ಶೌರ್ಯ ಸಾಹಸವನ್ನು ಕೊಂಡಾಡ್ಲಿಕ್ಕೆ ಇರ್ಬೇಕಲ್ಲ? ಹೌದಪ್ಪ, ನನ್ನ ಮಗನಿಗೆ ಶೌರ್ಯ ಪ್ರಶಸ್ತಿ ಸಿಕ್ಕಿದ್ದಲ್ಲ, ಅದಕ್ಕೆ ಮೆರವಣಿಗೆಯಲ್ಲಿ ಅವನ ಹತ್ರ ಕುಳಿತುಕೊಳ್ಳಿಕ್ಕೆ ಕರೆದದ್ದು. ಹಾಗೆ ಕೇಳಿದಕ್ಕೆ ಬೇಜಾರಾಗಬೇಡಿ ರೂಪಕ್ಕ.
ಹೌದು, ಏನು ಹೇಳಿದ್ರು ಟೀಚರ್? ಅಯ್ಯೋ, ಮಾಡೋದಿಲ್ಲ, ಕೇಳುವುದಿಲ್ಲ, ಹೇಳುವುದಿಲ್ಲ, ಶಿಸ್ತಿಲ್ಲ, ಗೌರವವಿಲ್ಲ, ಭಾವನೆ ಇಲ್ಲ, ಓದೋದ್ರಲ್ಲಿ ಮೊದಲೇ ಇಲ್ಲ, ಹೀಗೆ ಇಲ್ಲ ಇಲ್ಲಗಳ ಪಟ್ಟಿಗಳನ್ನೇ ಕೊಟ್ರು. ಇಷ್ಟೆಲ್ಲ ನನ್ನ ಎದುರಿಗೆ ಟೀಚರ್ ಹೇಳ್ತಾ ಇದ್ರು. ಅವನು ಕಲ್ಲು ಬಂಡೆ ಹಾಗೇ ನಿಂತಿದ್ದ. ನನ್ನನ್ನೊಮ್ಮೆ ಟೀಚರ್ನೊಮ್ಮೆ, ಟೀಚರ್ನೊಮ್ಮೆ ನನ್ನನ್ನೊಮ್ಮೆ ನೋಡ್ತಾ ನಿಂತಿದ್ದ. ಬದಲಾಗಲಿಕ್ಕೆ ನಮಗೆ ಆಗ್ತದಾ ನೋಡ್ಬೇಕಷ್ಟೇ, ಅವರು ಬದಲಾಗುವುದು ಕಷ್ಟವೇ. ನನ್ನ ಮಗನ ಕತೆ ಬಿಡಿ. ಇನ್ನು ಓದಿನಲ್ಲಿ ಹುಷಾರಿರುವ ಮಕ್ಕಳ ಪೋಷಕರನ್ನು ಕರೆಸಿದ್ರು. ಹೌದು, ಆದ್ರೆ ಹುಷಾರಿರುವ ಮಕ್ಕಳ ಪೋಷಕರು ಯಾಕೆ? ಅವರ ಕತೆ ಬೇರೆನೆ. ಮಕ್ಕಳಿಗೆ ಪುಸ್ತಕದ ಬದನೆಕಾಯಿ ಬಿಟ್ಟರೆ ಬೇರೇನು ಗೊತ್ತಿಲ್ಲಂತೆ. ಈ ಮಕ್ಕಳ ಪೋಷಕರು ಕೇವಲ ಮಾರ್ಕಿನ ಹಿಂದೆ ಬಿದ್ದಿದ್ದಾರೆ. ಅವರಿಗೆ ಮಕ್ಕಳಲ್ಲಿ 100ಕ್ಕೆ 100 ಅಂಕ ತೆಗೆಸುವುದೇ ಮುಖ್ಯ ಗುರಿಯಾಗಿರುತ್ತದೆ. ಸಾಮಾಜಿಕ ಧ್ಯಾನ, ಜೀವನ ಕೌಶಲ್ಯಗಳ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳುತ್ತಾರೆ ಹೇಳಿ? ಆದ್ರೆ ಬದುಕ್ಲಿಕ್ಕೆ ಅದೇ ಮುಖ್ಯ ಅಲ್ವಾ? ಮತ್ತೆ ಅದೇ ಅಲ್ವಾ ಸರಿಯಾಗಿ ಬದುಕುವುದು ಹೇಗೆ ಅಂತ ಗೊತ್ತಿಲ್ಲದೆ ಈಗಿನ ಯುವಜನತೆ ಆತ್ಮಹತ್ಯೆಗಳಿಗೆ ಶರಣಾಗೋದು. ಸಾಮಾಜಿಕ ಜ್ಞಾನ ಎಂದಾಗ ನೆನಪಾಯ್ತು ನೋಡಿ. ಮೊನ್ನೆ ಒಂದ್ ಮಗು ಶಾಲೆಯಲ್ಲಿ ಒಂದು ಪ್ರಶ್ನೆ ಕೇಳಿದಂತೆ, ನಿಂಬೆಹಣ್ಣು ಭೂಮಿಯ ಅಡಿ ಬೆಳೆಯೋದಾ ಅಥವಾ ಮೇಲೆ ಬೆಳೆಯೋದಾ ಅಂತ. ಅಯ್ಯೋ ಭಗವಂತ, ಇಂತಹ ಮಕ್ಕಳು ಮುಂದೆ ಏನಾಗ್ತಾರೋ. ನಮ್ಮ ಕಾಲದಲ್ಲಿ ನಾವು ಬೆಳಿಗ್ಗೆ ಬೇಗ ಎದ್ದು ಮನೆಯ ಎಲ್ಲಾ ಕೆಲಸ ಮಾಡಿ ಶಾಲೆಗೆ ಹೋಗ್ಬೇಕಿತ್ತು. ಕೆಲಸ ಮುಗಿದ್ರೆ ಮಾತ್ರ ಶಾಲೆಗೆ ಕಳಿಸ್ತಾ ಇದ್ರು. ನಮಗಂತೂ ಕೃಷಿ ಕೆಲಸ ಮಾಡಿದರೆ ಮಾತ್ರ ಹೊಟ್ಟೆಗೆ ಊಟ, ಇಲ್ಲವಾದರೆ ಶಾಲೆನೂ ಇಲ್ಲ, ಊಟನೂ ಇಲ್ಲ. ಮನೆ ಕೆಲಸ ಬಿಡಿ, ಶಾಲೆ ಕೆಲಸವನ್ನಾದರೂ ಸರಿಯಾಗಿ ಮಾಡಿಕೊಂಡು ಹೋದರೆ ಸಾಕು. ಅದೂ ಮಾಡೋದಿಲ್ಲ ಅಲ್ಲವಾ? ಕೆಲವು ಮನೆಗಳಲ್ಲಿ ಮಕ್ಕಳಿಗೆ ಶೂ, ಸಾಕ್ಸ್, ಬೆಲ್ಟ್, ಯೂನಿಫಾರ್ಮ್ ಎಲ್ಲದೂ ಮನೆಯವರೇ ಹಾಕಬೇಕು. ಮಕ್ಕಳೊಂದು ಮೆಷಿನ್ ಆಗಿ ಬಿಟ್ಟಿದ್ದಾರೆ ಈಗ. ಅಯ್ಯೋ, ನಮ್ಮ ಪಕ್ಕದ ಮನೆ ಹುಡುಗ ಈಗ ಹೈಸ್ಕೂಲ್ ಆದ್ರೂ ಅವನಿಗೆ ಅವನಮ್ಮನೇ ಊಟ ಮಾಡಿಸುವುದು. ಅಯ್ಯೋ ಪಾಪ, ಆ ದೇವರು ಆ ಮಗುವಿನ ಎರಡೂ ಕೈ ಕಿತ್ಕೊಂಡದ್ದ? ಹುಟ್ಟುವಾಗ್ಲೇ ಅಂಗವಿಕಲನ ಅಥವಾ ಮತ್ತೆ ಆದದ್ದ? ಆದದ್ದೂ ಅಲ್ಲ, ಹೋದದ್ದೂ ಅಲ್ಲ, ದೇವರು ಕಿತ್ತುಕೊಂಡದ್ದೂ ಅಲ್ಲ. ಮತ್ತೆ ಅವನ ಎರಡೂ ಕೈಗಳನ್ನು ಮೊಬೈಲ್ ತೆಗೆದುಕೊಂಡದ್ದು. ಎರಡೂ ಕೈಗಳಲ್ಲಿ ಮೊಬೈಲ್ನಲ್ಲಿ ಆಟ ಆಡುತ್ತಿದ್ದರೆ ಊಟ ಅಮ್ಮನೇ ಮಾಡಿಸ್ಬೇಕಲ್ಲ. ಓ ಹಾಗೆ, ತಾಯಿಗೆ ಮಗು ಬೇಕು, ಮಗುವಿಗೆ ಮೊಬೈಲ್ ಬೇಕು. ಎಂತ ವಿಪರ್ಯಾಸ! ಆ ನಾಟಕದಲ್ಲಿದ್ದ ಮಕ್ಕಳು ಎಷ್ಟು ಧೈರ್ಯವಂತರು, ಸಂಸ್ಕಾರವಂತರು. ಆ ಮಕ್ಕಳ ವರ್ತನೆ ಸಮಾಜಕ್ಕೆ ಒಂದು ಮಾದರಿ ಅಲ್ವಾ? ನಿಜವಾಗಿಯೂ ಹೌದು. ಇಂಥ ಮಕ್ಕಳು ನಮ್ಮ ಸಮಾಜದ ಆಸ್ತಿ. ಓಹೋ, ಏನು ಎಲ್ಲ ಮಹಿಳಾ ಮಣಿಗಳು ಒಂದೇ ಕಡೆ ಸೇರಿ ಮೀಟಿಂಗ್ ಮಾಡ್ದ ಹಾಗುಂಟು. ಏನ್ ವಿಷಯ? ಓ ನಮಸ್ತೆ ಟೀಚರ್. ಏನಿಲ್ಲ, ಅದೇ ನಮ್ಮೂರಿಗೆ ಒಂದು ನಾಟಕ ಬಂದಿತ್ತಲ್ಲ, ಆ ನಾಟಕ ನೋಡಿ ಬಂದು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಓಹೋ, ಹೇಗಿತ್ತು ನಾಟಕ? ನಾನು ನಾಟಕ ನೋಡ್ದೆ. ನಿಮ್ಗೆ ಹೇಗನ್ನಿಸ್ತು? ನೋಡ್ಲೇಬೇಕಾದ ನಾಟಕ. ಈಗಿನ ಮಕ್ಕಳಲ್ಲಿ ಇರ್ಬೇಕಾದ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಿತ್ತು. ಓ, ನೀವು ನಾಟಕ ನೋಡಿದ್ದು ತುಂಬಾ ಒಳ್ಳೆ ವಿಚಾರ, ಒಳ್ಳೆ ಕೆಲಸ ಮಾಡಿದ್ರಿ. ಆದ್ರೆ ಈ ನಾಟಕವನ್ನು ನಿಮ್ಮ ಮಕ್ಕಳಿಗೂ ತೋರಿಸಿ. ಬದ್ಲಾಗ್ಬೇಕಾದವರು ಅವ್ರು ತಾನೇ. ಅಯ್ಯೋ ಬಿಡಿ ಟೀಚರ್, ಆ ಮಕ್ಕಳಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಸುಮ್ಮನೆ ಕೋಣನ ಮುಂದೆ ಕಿನ್ನರಿ ಬರೆಸದ ಹಾಗೆ ಇರ್ತದೆ. ನೋಡಿ, ನೀವು ಇದೇ ತಪ್ಪು ಮಾಡೋದು. ಮಕ್ಕಳು ಹಸಿ ಮಣ್ಣಿನ ಮುದ್ದೆ ಹಾಗೆ. ಅವರನ್ನ ನಾವು ಹೇಗೆ ರೂಪಿಸ್ತೇವೋ ಹಾಗೇ ಆಗ್ತಾರೆ. ಮಕ್ಕಳು ಕೇಳಿ ಕಲಿಯುವುದಕ್ಕಿಂತ ನೋಡಿ ಕಲಿಯುವುದೇ ಹೆಚ್ಚು. ನಾವು ನಮ್ಮ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಯರಿಗೆ, ಅತ್ತೆ ಮಾವಂದಿರಿಗೆ ಗೌರವ ಕೊಟ್ರೆ ಮನೆ ಮಕ್ಕಳು ಅದನ್ನೋಡಿ ಇತರರನ್ನು ಖಂಡಿತ ಗೌರವಿಸ್ತಾರೆ. ಹೌದು ಟೀಚರ್, ನಮ್ಮ ಪಕ್ಕದ ಮನೆಯವರು ಅವರ ಮಗನ ಮುಂದೆ ಅಪ್ಪ ಅಮ್ಮನ್ನ ಬೈದು ಆಶ್ರಮಕ್ಕೆ ಸೇರಿಸಿದ್ರು. ಈಗ ಅವರ ಮಗ ಬೆಳೆದು ದೊಡ್ಡವನಾಗಿದ್ದಾನೆ. ಅವನು ಮತ್ತು ಅವನ ಹೆಂಡತಿ ಸೇರಿ ಈಗ ಇವರನ್ನು ಅನಾಥಾಶ್ರಮಕ್ಕೆ ಸೇರಿಸಲು ಪ್ಲಾನ್ ಮಾಡ್ತಾ ಇದ್ದಾರೆ. ನೋಡಿದ್ರಾ, ನಾನಿದನ್ನೇ ಹೇಳುವುದು. ಮನೆಯೇ ಮೊದಲ ಪಾಠಶಾಲೆ. ನಾವು ನಮ್ಮ ಮನೆಯಲ್ಲಿ ನಮ್ಮ ಸಂಬಂಧಿಕರೊಂದಿಗೆ, ನೆರೆಕೆರೆಯವರೊಂದಿಗೆ ಒಳ್ಳೆಯ ಭಾವನೆಯೊಂದಿಗೆ ಇದ್ರೆ, ಕೂಡು ಕುಟುಂಬದ ಪ್ರೀತಿ ಮತ್ತು ಅನುಭವಗಳು ನಮ್ಮ ಮಕ್ಕಳಿಗೆ ಸಿಕ್ಕಿದ್ರೆ ಅವರಿಗೂ ಸಂಬಂಧಗಳ ಅನಿವಾರ್ಯತೆ ಹಾಗೂ ಅದರ ಪ್ರೀತಿ ಅರ್ಥ ಆಗ್ತದೆ. ಆಗ ತಾನೇ ಭಾವನೆಗಳು ಹುಟ್ಟಿಕೊಳ್ಳುವುದು. ಹೌದು ಟೀಚರ್, ಈ ಹಿಂದೆ ಇರುತ್ತಿದ್ದ ಕೂಡು ಕುಟುಂಬದ ಬೆಲೆ ನಮ್ಗೆ ಈಗ ಗೊತ್ತಾಗ್ತಾ ಇದೆ. ಹೌದು ಹೌದು, ನಾವು ತಪ್ಪು ಮಾಡುತ್ತಿದ್ದೇವೆ. ನಮ್ಮ ಮಕ್ಕಳಿಗೆ ಶಾಲೆ, ಓದು, ಮಾರ್ಕ್ಸ್ ಅಂತ ಯಾರ ಮನೆಗೂ ಕಳಿಸದೆ, ಪೂಜೆ ಸಭೆ ಸಮಾರಂಭಗಳಿಗೂ ಜೊತೆಗೆ ಕರೆದುಕೊಂಡು ಹೋಗದೆ ದೊಡ್ಡ ತಪ್ಪು ಮಾಡುತ್ತಿದ್ದೇವೆ ಅಲ್ವಾ ಟೀಚರ್? ಹಾ, ಖಂಡಿತ. ನೋಡಿ, ಕೇವಲ ಅಂಕ ಗಳಿಸುವುದು ಮಾತ್ರ ಜೀವನ ಅಲ್ಲ. ಜೀವನದ ಅರ್ಥ ಬೇರೆಯೇ ಇದೆ. ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕ ಗಳಿಸಿದವರೆಲ್ಲ ಜೀವನದ ಪರೀಕ್ಷೆಯಲ್ಲಿ ಯಶಸ್ವಿಯಾಗುತ್ತಾರೆ ಎನ್ನುವುದಕ್ಕೆ ಯಾವುದೇ ಖಾತ್ರಿ ಇಲ್ಲ. ಅದಕ್ಕೆ ಅಲ್ವಾ ಈಗಿನ ಮಕ್ಕಳು ಸಣ್ಣ ಕಷ್ಟ ಬಂದರೂ ಎದುರಿಸಲಾಗದೆ, ಅನುಭವಿಸಲೂ ಆಗದೆ ಜೀವನದಲ್ಲಿ ವಿಫಲರಾಗುತ್ತಿದ್ದಾರಲ್ಲ. ಹೌದು ನೋಡಿ.
ಪೋಷಕರಾದ ನಾವು ನೀವು ವಿದ್ಯಾರ್ಥಿ ಜೀವನದಲ್ಲಿ ಪಟ್ಟ ಕಷ್ಟ, ಈಗ ನಾವು ಎದುರಿಸುತ್ತಿರುವ ಕಷ್ಟ, ನಮ್ಮ ಆರ್ಥಿಕ ಸಂಕಷ್ಟಗಳನ್ನು ಮಕ್ಕಳಲ್ಲಿ ಹೇಳಿಕೊಳ್ಳುವುದರಲ್ಲಿ ಏನೂ ತಪ್ಪಿಲ್ಲ. ಆಗ ತಾನೇ ಅವರಿಗೆ ನಮ್ಮ ಕಷ್ಟದ ಅರಿವಾಗುವುದು. ಅಲ್ಲ ಟೀಚರ್, ನಮ್ಮ ಕಷ್ಟ ಕೇಳಿ ಮಕ್ಕಳು ಯಾಕೆ ಕಷ್ಟ ಪಡಬೇಕು ಹೇಳಿ? ನೋಡಿ, ಹಾಗಲ್ಲ. ನಿಮ್ಮ ಕಷ್ಟಗಳು ತಿಳಿದ್ರೆ ಮಾತ್ರ ಅವರೂ ಸಹ ಕಷ್ಟಗಳನ್ನು ಎದುರಿಸಲು ಸಿದ್ಧರಾಗ್ತಾರೆ. ಇಲ್ಲವಾದ್ರೆ ಮುಂದೆ ಕಷ್ಟ ಬಂದಾಗ ಅವರ ಜೀವನ ನಾವಿಕನಿಲ್ಲದ ದೋಣಿ ಅಂತಾಗ್ತದೆ. ನಿಜವಾಗ್ಲೂ ನಮಗೆ ಇದೊಂದು ಪಾಠ. ನಾವು ನಮ್ಮ ಮಕ್ಕಳೊಂದಿಗೆ ಯಾವತ್ತೂ ಮುಕ್ತವಾಗಿ ಮಾತನಾಡಿದ್ದೇ ಇಲ್ಲ ನೋಡಿ. ಹಾ, ಹೌದು. ಹಾಗಾಗಿ ನಿಮ್ಮ ಪ್ರಪಂಚ ಹಾಗೂ ನಿಮ್ಮ ಮಕ್ಕಳ ಪ್ರಪಂಚ ಬೇರೆ ಬೇರೆಯಾಗಿ ಕಾಣ್ತದೆ. ನಿಮ್ಮ ಮಕ್ಕಳು ನಿಮ್ಮೊಂದಿಗೆ ಬೆರೆತಾಗ ಮಾತ್ರ ಗೌರವ, ಮಾನವೀಯ ಮೌಲ್ಯಗಳು ಹುಟ್ಟಿಕೊಳ್ಳುವುದು. ಇಲ್ಲವಾದ್ರೆ ಮಕ್ಕಳು ಮೆಷಿನ್ಗಳಾಗ್ತಾರೆ. ಹಾಗಾದ್ರೆ ನಾವು ನಮ್ಮ ಮಕ್ಕಳಿಗೆ ಆದರ್ಶವಾಗಿರ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಅಲ್ವಾ ಟೀಚರ್? ಖಂಡಿತವಾಗಿಯೂ. ನೋಡಿ, ಒಂದೊಮ್ಮೆ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳನ್ನ ಬೈದು ಹೊಡೆದು ಬುದ್ಧಿವಾದ ಹೇಳಿದ್ರೆ, ನೀವು ಮನೆಯಲ್ಲಿ ಶಿಕ್ಷಕರಿಗೆ ವಾಪಸ್ ಬೈಯುವ ಬದಲು ನೀನೇನು ತಪ್ಪನ್ನು ಮಾಡದೆ, ಶಾಲೆಯಲ್ಲಿ ಶಿಕ್ಷಕರು ಕಾರಣವಿಲ್ಲದೆ ಯಾವ ವಿದ್ಯಾರ್ಥಿಯನ್ನು ದಂಡಿಸುವುದಿಲ್ಲ ಎಂದು ಮಕ್ಕಳಿಗೆ ಬುದ್ಧಿವಾದ ಹೇಳಿದ್ರೆ ಖಂಡಿತವಾಗಿಯೂ ಆ ಮಕ್ಕಳು ಶಿಕ್ಷಕರನ್ನ ಗೌರವಿಸ್ತಾರೆ. ನಾವು ಶಾಲೆಗೆ ಹೋಗುವಾಗ ಶಿಕ್ಷಕರು 1 ಪೆಟ್ಟು ಕೊಟ್ರೆ ನಮ್ಮ ಪೋಷಕರು 2 ಕೊಡಿ ಎಂದು ಶಿಕ್ಷಕರ ಪರವಹಿಸಿ ಮಾತಾಡ್ತಾ ಇದ್ರು. ಹೌದು ಹೌದು. ಹಾಗಾಗಿ ನಾವು ಈಗಲೂ ನಮ್ಮ ಶಿಕ್ಷಕರಿಗೆ ಗೌರವ ಕೊಡ್ತೇವೆ. ಈಗಿನ ಮಕ್ಕಳು ತುಂಬಾ ಸೂಕ್ಷ್ಮಮತಿಗಳು. ಏನೆಲ್ಲ ಗ್ರಹಿಸುತ್ತಾರೋ ಅದನ್ನೇ ವಾಸ್ತವ ಎಂದು ತಿಳಿಯುತ್ತಾರೆ. ಇಂತಹ ಕಾಲ್ಪನಿಕ ಜೀವನದಿಂದ ದೂರವಿಡಲು ಮಕ್ಕಳೊಂದಿಗೆ ಹೆಚ್ಚು ಸಮಯ ನಾವು ಪೋಷಕರಾದ ನಾವು ಕಳೆಯಬೇಕು. ಮನೆಯಲ್ಲಿ ಮಕ್ಕಳನ್ನು ಒಂಟಿಯಾಗಿ ಬಿಡಬಾರದು. ಮಕ್ಕಳು ಸಣ್ಣ ಪುಟ್ಟ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಂತೆ ನೋಡಿಕೊಳ್ಳಬೇಕು. ಸಂಬಂಧಿಕರ ಹಾಗೂ ಸ್ನೇಹಿತರೊಡನೆ ಫೋನ್ ಮಾಡಿಯೋ ಇಲ್ಲ ಭೇಟಿ ಮಾಡಿಯೋ ಮಾತನಾಡುವಂತೆ ಹೇಳಬೇಕು. ಮಕ್ಕಳ ಎದುರು ಪೋಷಕರು ಜಗಳವಾಡಬಾರದು. ಜಂಕ್ ಫುಡ್ಗಳಿಂದ ದೂರವಿಟ್ಟು ಆರೋಗ್ಯಕರ ಆಹಾರದ ಅರಿವು ಮೂಡಿಸಬೇಕು. ಇನ್ನೊಬ್ಬರೊಂದಿಗೆ ಗೌರವ ಘನತೆಯಿಂದ ವರ್ತಿಸಿದರೆ ನಮಗೂ ಅದೇ ಗೌರವ ಸಿಗುತ್ತದೆ. ಅದನ್ನು ಅರ್ಥ ಮಾಡಿಕೊಳ್ಳಿ ಎಂದು ಮಕ್ಕಳಿಗೆ ತಿಳಿಸಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬ ಗಾದೆಯಂತೆ ನಾವು ನಮ್ಮ ಮಕ್ಕಳು ಸಣ್ಣವರಿರುವಾಗಲೇ ಅವರನ್ನು ತಿದ್ದಿ ಬುದ್ಧಿ ಹೇಳಿದರೆ ಮುಂದೆ ಆಗುವ ಹಲವಾರು ಅನಾಹುತಗಳನ್ನು ತಪ್ಪಿಸಬಹುದು. ಅದೇ ರೀತಿ ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಪೋಷಕರಾದ ನಾವು ಮೊದಲು ಅವರಿಗೆ ತಿಳಿಸಬೇಕಾದ ವಿಷಯವೇನೆಂದರೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅವರು ತೊಡುವ ಉಡುಗೆಯು ಸಭ್ಯವಾಗಿರಬೇಕು. ನಾವು ತೊಡುವ ಉಡುಗೆಯು ನಮಗೆ ಗೌರವವನ್ನು ತರಬೇಕೇ ಹೊರತು ಇನ್ನೊಬ್ಬರು ಅದನ್ನು ನೋಡಿ ಆನಂದ ಪಡುವ ಹಾಗೆ ಇರಬಾರದು. ಇದನ್ನು ನಾವು ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಹೇಳಿದರೆ ತುಂಬಾ ಉತ್ತಮವಾಗಿರುತ್ತದೆ. ತಂದೆಯ ಪರಿಶ್ರಮ, ತಾಯಿಯಿಂದ ಸಂಸ್ಕಾರವನ್ನು ಕಲಿತ ಮಕ್ಕಳು ಮುಂದೆ ಸಮಾಜಕ್ಕೆ ಒಂದು ಒಳ್ಳೆಯ ಆಸ್ತಿಯಾಗುತ್ತಾರೆ. ಏನಂತೀರಾ ಟೀಚರ್? ಖಂಡಿತವಾಗಿಯೂ ನೀವೇನೆಲ್ಲ ಹೇಳಿದ್ರಿ ಅದೆಲ್ಲವೂ ಸತ್ಯ. ನಮ್ಮ ಮಕ್ಕಳಿಗೆ ನಾವೇ ಆದರ್ಶ ವ್ಯಕ್ತಿಗಳು. ದುಡ್ಡು, ಆಸ್ತಿ, ಸಂಪತ್ತು ಎಂಬ ಆಮಿಷಗಳ ಬೆನ್ನೇರಿ ನಮ್ಮ ಸ್ವಂತ ಮಕ್ಕಳೊಂದಿಗೆ ಸಮಯ ಕಳೆಯಲು ಆಗದೆ ಭಾವಿ ಭವಿಷ್ಯದ ಪ್ರಜೆಗಳನ್ನು ನಾವು ನಮ್ಮ ಮನೆಯಲ್ಲಿಯೇ ಹೊಸಕಿ ಹಾಕುವುದು ಬೇಡ. ಮನೆ, ಶಾಲೆ, ಸಮುದಾಯ ಎಲ್ಲರ ಸಹಕಾರದಿಂದ ಮಾತ್ರ ಸ್ವಸ್ಥ ಸಮಾಜದ ನಿರ್ಮಾಣ ಸಾಧ್ಯ. ಮಕ್ಕಳಿಗಾಗಿ ಆಸ್ತಿ ಮಾಡುವ ಬದಲು ಮಕ್ಕಳನ್ನೇ ಈ ಸಮಾಜದ ಆಸ್ತಿಯಾಗಿಸೋಣ. ಇದೀಗ ಶ್ರೀಮತಿ ಸುಜಾತ ಇವರಿಂದ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಹರಡುತ್ತಿರುವ ಡೆಂಗ್ಯೂ ಜ್ವರದ ಕುರಿತು ಆರೋಗ್ಯ ಮಾಹಿತಿ. ಡೆಂಗು. ಇತ್ತೀಚಿನ ದಿನಗಳಲ್ಲಿ ಡೆಂಗು ಜ್ವರ ವ್ಯಾಪಕವಾಗಿ ಹರಡುತ್ತಿದೆ. ಡೆಂಗು ಜ್ವರವು ವೈರಸ್ನಿಂದ ಉಂಟಾಗುವ ಕಾಯಿಲೆಯಾಗಿದ್ದು ಸೋಂಕಿತ ಈಡೀಸ್ ಈಜಿಪ್ತಿ ಸೊಳ್ಳೆಗಳ ಕಡಿತದಿಂದ ಹರಡುತ್ತದೆ. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛ ನೀರಿನಲ್ಲಿ ಸಂತಾನೋತ್ಪತ್ತಿ ಮಾಡುತ್ತವೆ ಮತ್ತು ಹಗಲಿನಲ್ಲೇ ಮನುಷ್ಯರನ್ನು ಕಚ್ಚುತ್ತವೆ. ಈ ಜ್ವರದ ಪ್ರಮುಖ ಲಕ್ಷಣಗಳು ಇದ್ದಕ್ಕಿದ್ದಂತೆ ಬರುವ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಭಾಗದಲ್ಲಿ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ನೋವು, ವಾಂತಿ ಅಥವಾ ಹೊಟ್ಟೆ ನೋವು, ಬಾಯಿ ಹಾಗೂ ವಸುಡುಗಳಿಂದ ರಕ್ತಸ್ರಾವ ಹಾಗೂ ಚರ್ಮದ ಮೇಲೆ ಗಂದೆ ಕಾಣಿಸಿಕೊಳ್ಳುವುದು, ಶರೀರದಲ್ಲಿ ಬಲಹೀನತೆ ಇದರ ಪ್ರಮುಖ ಲಕ್ಷಣಗಳಾಗಿವೆ. ಡೆಂಗು ಜ್ವರಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲದೆ ಹೋದರೂ ವೈದ್ಯರ ಸಲಹೆ ಖಂಡಿತವಾಗಿ ಬೇಕು. ವೈದ್ಯರು ಜ್ವರದ ತೀವ್ರತೆ ಮತ್ತು ಲಕ್ಷಣಗಳ ಆಧಾರದ ಮೇಲೆ ಚಿಕಿತ್ಸೆಯನ್ನು ನೀಡುತ್ತಾರೆ. ಈ ಜ್ವರದಿಂದ ಪೀಡಿತನಾದ ರೋಗಿಯು ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಸೇವನೆ ಮಾಡಬೇಕು. ಹಣ್ಣುಗಳಲ್ಲಿ ಪಪ್ಪಾಯ ಹಣ್ಣು, ದಾಳಿಂಬೆ, ಸೀಬೆ ಇತ್ಯಾದಿಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಎಷ್ಟು ಸಾಧ್ಯವೋ ಅಷ್ಟು ವಿಶ್ರಾಂತಿ ಅಗತ್ಯ. ತೀವ್ರ ಲಕ್ಷಣ ಕಂಡುಬಂದರೆ ಆಸ್ಪತ್ರೆಗೆ ದಾಖಲು ಮಾಡುವುದು ಉತ್ತಮ. ಡೆಂಗು ಬಾರದಂತೆ ತಡೆಗಟ್ಟುವ ಕೆಲವು ವಿಧಾನಗಳು: ಮನೆ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು, ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು,
ಸ್ವಚ್ಛವಾದ ನೀರಿನಲ್ಲಿ ಸಹ ಸೊಳ್ಳೆ ಮೊಟ್ಟೆ ಇಡುತ್ತದೆ. ಹಾಗಾಗಿ ನೀರನ್ನು ಕುದಿಸಿ ಆರಿಸಿ ಕುಡಿಯಬೇಕು. ತಿನ್ನುವ ಆಹಾರ ಪದಾರ್ಥ, ನೀರಿನ ಪಾತ್ರೆ ಮುಚ್ಚಿ ಇಡಬೇಕು. ಸೊಳ್ಳೆ ಪರದೆ ಬಳಸುವುದು, ಪೂರ್ತಿ ತೋಳಿರುವ ಉಡುಪುಗಳನ್ನೇ ಧರಿಸುವುದು, ಕಿಟಕಿ ಬಾಗಿಲಿಗೆ ಜಾಲರ ಹಾಕುವುದರಿಂದ ಸೊಳ್ಳೆ ಕಚ್ಚುವುದನ್ನು ತಡೆಯಬಹುದು. ಡೆಂಗು ಜ್ವರ ತಡೆಗಟ್ಟುವುದು ನಮ್ಮ ಕೈಯಲ್ಲಿದೆ. ಸ್ವಚ್ಛತೆ ಕಾಪಾಡಿದರೆ ಸೊಳ್ಳೆ ಬರುವುದಿಲ್ಲ. ತಡೆಗಟ್ಟುವುದು ಚಿಕಿತ್ಸೆಗಿಂತ ಉತ್ತಮ. ಧನ್ಯವಾದಗಳು. ಮನೆಮದ್ದುಗಳು ನಮ್ಮನ್ನು ಚಿಕ್ಕ ಪುಟ್ಟ ಸಮಸ್ಯೆಗಳಿಂದ ಬಹುಬೇಗನೆ ಗುಣಮುಖರನ್ನಾಗಿಸುತ್ತವೆ. ಇಂತಹುದೇ ಕೆಲವು ಮನೆಮದ್ದುಗಳನ್ನು ಪರಿಚಯಿಸಲಿದ್ದಾರೆ ಶ್ರೀಮತಿ ಸುಪ್ರೀತಾ ವಿ ಭಟ್. ಜೇನುತುಪ್ಪವನ್ನು ಗಾಯದ ಕಲೆಗಳ ಮೇಲೆ ಹಚ್ಚುತ್ತಿದ್ದರೆ ಕ್ರಮೇಣ ಕಲೆಗಳು ನಿವಾರಣೆಯಾಗುತ್ತದೆ. ಕಾಲು ಬೆರಳಿನ ಉಗುರುಗಳಿಗೆ ಸಾಸಿವೆ ಎಣ್ಣೆಯನ್ನು ಹಚ್ಚುವುದರಿಂದ ಕಣ್ಣಿನ ಉರಿ ಕಾಲು ಬೆರಳಿನ ಉಗುರುಗಳಿಗೆ ಸಾಸಿವೆ ಎಣ್ಣೆಯನ್ನು ಹಚ್ಚುವುದರಿಂದ ಕಣ್ಣಿನ ಉರಿ ಮತ್ತು ತುರಿಕೆ ಕಡಿಮೆಯಾಗುತ್ತದೆ. ಈರುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ಅದರ ರಸವನ್ನು ಬಿರುಕು ಬಿಟ್ಟಿರುವ ಅಂಗಾಲಿಗೆ ಲೇಪಿಸಿದರೆ ಅಂಗಾಲು ಒಡೆದು ಬಿರುಕು ಬಿಟ್ಟಿರುವುದು ಹೋಗುತ್ತದೆ. ಪುದೀನಾ ರಸದೊಂದಿಗೆ ಜೇನುತುಪ್ಪ ಸೇರಿಸಿ ಕುಡಿಯುವುದರಿಂದ ಅನಿಯಮಿತ ಮುಟ್ಟಿನ ಸಮಸ್ಯೆ ನಿವಾರಣೆಯಾಗುತ್ತದೆ. ಬೆಳ್ಳುಳ್ಳಿಯನ್ನು ತುಪ್ಪದಲ್ಲಿ ಹುರಿದು ತಿಂದರೆ ಇಮ್ಯುನಿಟಿ ಹೆಚ್ಚಾಗುತ್ತದೆ. ನಿಂಬೆ ರಸವನ್ನು ಕೊಬ್ಬರಿ ಎಣ್ಣೆಯೊಂದಿಗೆ ಮಿಶ್ರ ಮಾಡಿ ರಾತ್ರಿ ಮಲಗುವ ಮುನ್ನ ಈ ತೈಲವನ್ನು ತಲೆಗೆ ಹಚ್ಚಿ ಮಸಾಜ್ ಮಾಡಿದರೆ ಕ್ರಮೇಣ ಕೂದಲು ಕಪ್ಪಾಗಿ ಕಾಂತಿಯುತವಾಗುತ್ತದೆ. ಸಕ್ಕರೆ ಕಾಯಿಲೆ ಇರುವವರು ಬೆಂಡೆಕಾಯಿಯ ಹೋಳುಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಅದರ ನೀರನ್ನು ಕುಡಿಯುವುದರಿಂದ ಇನ್ಸುಲಿನ್ ಉತ್ಪತ್ತಿ ಜಾಸ್ತಿಯಾಗುತ್ತದೆ. ಧನ್ಯವಾದಗಳು. ಈಗ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯಿದೆ 2005 ಇದರ ಕುರಿತು ಕಾನೂನು ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀಮತಿ ರೇಣುಕಾ. ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ 2005 ಕಾಯ್ದೆಯ ಬಗ್ಗೆ ಮಾತನಾಡುವ ಮೊದಲು ಕೌಟುಂಬಿಕ ದೌರ್ಜನ್ಯ ಎಂದರೇನು ಎಂಬುದನ್ನು ತಿಳಿಯೋಣ. ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ವಿವಾಹದ ನಂತರ ಒಬ್ಬ ವ್ಯಕ್ತಿಯ ಮೇಲೆ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಲೈಂಗಿಕವಾಗಿ ನಡೆಯುವ ಹಿಂಸೆಯನ್ನು ಕೌಟುಂಬಿಕ ದೌರ್ಜನ್ಯ ಎಂದು ಕರೆಯಲಾಗುತ್ತದೆ. ಭಾರತದಲ್ಲಿ ಕೌಟುಂಬಿಕ ದೌರ್ಜನ್ಯಗಳು ಹೆಚ್ಚುತ್ತಿರುವ ಕಾರಣ ಭಾರತ ಸರ್ಕಾರವು ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಈ ಕಾಯ್ದೆಯ ಅಡಿಯಲ್ಲಿ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆ ಅಂದರೆ ಬಾಧಿತ ಮಹಿಳೆಯು ತನ್ನ ವ್ಯಾಪ್ತಿಯಲ್ಲಿ ಬರುವ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಅಥವಾ ನೇರವಾಗಿ ನ್ಯಾಯಾಲಯದಲ್ಲಿ ದೂರನ್ನು ದಾಖಲಿಸಬಹುದು. ಬಾಧಿತ ಮಹಿಳೆಯು ಈ ಕಾಯ್ದೆಯಡಿ ದೂರು ದಾಖಲಿಸುವಾಗ ಸರಿಯಾದ ಸಾಕ್ಷ್ಯಾಧಾರಗಳು ಹಾಗೂ ದಾಖಲೆಗಳನ್ನು ಹಾಜರುಪಡಿಸಿ ತನ್ನ ಮೇಲೆ ಕೌಟುಂಬಿಕ ದೌರ್ಜನ್ಯವು ನಡೆದಿರುವ ಬಗ್ಗೆ ಸಾಬೀತುಪಡಿಸಬೇಕಾಗಿರುತ್ತದೆ. ದೌರ್ಜನ್ಯ ನಡೆದಿರುವ ಬಗ್ಗೆ ಯಾವುದೇ ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲದಿದ್ದ ಪಕ್ಷದಲ್ಲಿ ಅಂತಹ ಪ್ರಕರಣಗಳನ್ನು ನ್ಯಾಯಾಲಯವು ವಜಾಗೊಳಿಸುತ್ತದೆ. ಈ ಕಾಯ್ದೆಯಡಿಯಲ್ಲಿ ಕೂಲಂಕುಷವಾಗಿ ವಿಚಾರಣೆ ನಡೆಸಿದ ನ್ಯಾಯಾಲಯವು ಬಾಧಿತ ಮಹಿಳೆಗೆ ಈ ಕೆಳಗಿನಂತೆ ನ್ಯಾಯ ನೀಡಬಹುದು. 1. ಗಂಡನ ಮನೆಯಿಂದ ಹೊರಬರದೆ ಅಲ್ಲಿಯೇ ಉಳಿದುಕೊಳ್ಳಲು ತಿಳಿಸಬಹುದು ಮತ್ತು ಯಾರ ವಿರುದ್ಧ ಈ ಕಾಯ್ದೆ ಅಡಿಯಲ್ಲಿ ದೂರು ನೀಡಿರುತ್ತಾಳೋ ಅವರಿಗೆ ದೌರ್ಜನ್ಯ ಎಸಗದಂತೆ ಎಚ್ಚರಿಕೆ ನೀಡಬಹುದು. 2. ಆಕೆಯನ್ನು ಮನೆಯಿಂದ ಹೊರಹಾಕದಂತೆ ಹಾಗೂ ಅವಳು ಕೆಲಸ ಮಾಡುವ ಸ್ಥಳದಲ್ಲಿ ತೊಂದರೆ ಕೊಡದಂತೆ ಆದೇಶಿಸಬಹುದು. 3. ಆರೋಪಿಯು ಬಾಧಿತ ಮಹಿಳೆಗೆ ಯಾವುದೇ ರೀತಿಯ ದೂರವಾಣಿ ಕರೆ, ಮೌಖಿಕವಾಗಿ, ಲಿಖಿತವಾಗಿ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಸಂದೇಶ ಕಳಿಸುವುದನ್ನು ನಿಷೇಧಿಸುತ್ತದೆ. ದೌರ್ಜನ್ಯದಿಂದ ಉಂಟಾದ ಸಕಲ ಕಷ್ಟ ನಷ್ಟಗಳಿಗೆ ಪರಿಹಾರವನ್ನು ನೀಡುವುದು. ಬಾಧಿತ ಮಹಿಳೆ ಹಾಗೂ ಅವಳ ಮಕ್ಕಳ ವೈದ್ಯಕೀಯ ಖರ್ಚು, ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ಭರಿಸಲು ಹಣಕಾಸಿನ ಪರಿಹಾರ ನೀಡುವಂತೆ ಎದುರುದಾರರಿಗೆ ಆದೇಶಿಸಬಹುದು. ಬಾಧಿತ ಮಹಿಳೆಗೆ ಮಾಸಿಕ ಜೀವನಾಂಶ ಕೊಡಲು ಆದೇಶಿಸಬಹುದು. ಇವಿಷ್ಟು ಈ ಕಾಯ್ದೆಯಲ್ಲಿ ಬರುವ ಮುಖ್ಯ ವಿಚಾರಗಳು. ಧನ್ಯವಾದಗಳು. ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಕೇಳುಗರೆ. ಇಲ್ಲಿಯವರೆಗೆ ನಮ್ಮ ಕಾರ್ಯಕ್ರಮವನ್ನು ಕೇಳಿ ಪ್ರೋತ್ಸಾಹಿಸಿದ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿಯರಾದ ಸುಪ್ರೀತಾ ವಿ ಭಟ್, ಸಂಧ್ಯಾ ಶರತ್, ದೀಪಾಕ್ಷಿ ಹರೀಶ್, ರೇಣುಕಾ ರವಿಕಿರಣ್, ಸುಜಾತಾ ಶೇಟ್, ರೇಖಾ ಪ್ರಶಾಂತ್, ಪೂರ್ಣಿಮಾ ಸದಾಶಿವ್, ಸುಜಾತಾ ಮಲ್ಲಿಕಾರ್ಜುನ್, ಸವಿತಾ ಸುಧೀರ್, ವಸುಧಾ ತೇಜ್ಪಾಲ್. ಕಾರ್ಯಕ್ರಮದ ನಿರೂಪಣೆ ಮತ್ತು ರಚನೆ ಶ್ರೀಮತಿ ವಾಣಿಶ್ರೀ. ಧನ್ಯವಾದಗಳು. ಇದುವರೆಗೆ ಮಹಿಳಾ ವೇದಿಕೆ ನರ್ನಾಡು ಮದಗ, ಅಮ್ಮುಂಜೆ ಉಡುಪಿ ಇಲ್ಲಿನ ಮಹಿಳೆಯರು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದಿರಿ. ಇದು ಇಂದಿನ ವನಿತಾವಾಣಿ.
ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.